ನಮಸ್ಕಾರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ನೀಡಿರೋ ಹೇಳಿಕೆ ದೇಶಾದ್ಯಂತ ಅದರಲ್ಲೂ ವಿಶೇಷವಾಗಿ ಚಿನ್ನದ ಮಾರುಕಟ್ಟೆಯಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಮುಖ್ಯವಾಗಿ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರೋ ಯುದ್ಧದ ಕಾರ್ಮೋಡ ಹಾಗೂ ಜಾಗತಿಕ ಅನಿಶ್ಚಿತತೆಯಿಂದಾಗಿ ಭಾರತದ ಆರ್ಥಿಕತೆಯ ಮೇಲೆ ಒತ್ತಡ ಬೀಳ್ತಾ ಇದೆ ಅನ್ನೋದನ್ನು ಮೋದಿ ಬಹಳ ಗಂಭೀರವಾಗಿ ಜನರ ಮುಂದಿಟ್ಟಿದ್ದಾರೆ. ಹೈದರಾಬಾದ್ ಮತ್ತು ಬೆಂಗಳೂರಿನ ಭೇಟಿಯ ಸಂದರ್ಭದಲ್ಲಿ ಮಾತನಾಡಿದ ಅವರು ದೇಶದ ವಿದೇಶಿ ವಿನಿಮಯ ಮೀಸಲನ್ನು ಉಳಿಸಿಕೊಳ್ಳುವುದು ಈಗಿನ ತುರ್ತು ಅಗತ್ಯವಾಗಿದೆ ಅಂತ ಪ್ರತಿಪಾದಿಸಿದ್ದಾರೆ. ಇದಕ್ಕಾಗಿಯೇ ಅವರು ದೇಶದ ಜನರಿಗೆ ಒಂದು ಕಳಕಳಿಯ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಅದೇನೆಂದರೆ ಮುಂದಿನ 1 ವರ್ಷದವರೆಗೆ ಯಾರೂ ಚಿನ್ನವನ್ನು ಖರೀದಿಸಬೇಡಿ ಎಂದಿದ್ದಾರೆ. ಸಾಮಾನ್ಯವಾಗಿ ಭಾರತೀಯರಿಗೆ ಚಿನ್ನ ಅಂದರೆ ಅತೀವ ಪ್ರೀತಿ. ಅದರಲ್ಲೂ ಮದುವೆ ಇನ್ನಿತರೆ ಸಮಾರಂಭಗಳಿಗೆ ಚಿನ್ನ ಕೊಳ್ಳುವುದು ಒಂದು ಸಂಪ್ರದಾಯವೇ ಆಗಿಬಿಟ್ಟಿದೆ. ಅದರ ಪ್ರಧಾನಿಯವರು ಈಗಿನ ಪರಿಸ್ಥಿತಿಯಲ್ಲಿ ಮದುವೆ ಸಮಾರಂಭಗಳಿಗೂ ಚಿನ್ನ ಖರೀದಿಸದಂತೆ ಜನರಲ್ಲಿ ಒತ್ತಾಯಿಸಿದ್ದಾರೆ. ಇದಕ್ಕೆ ಮುಖ್ಯ ಕಾರಣವೂ ಇದೆ. ಚಿನ್ನವನ್ನು ನಾವು ವಿದೇಶಗಳಿಂದ ಆಮದು ಮಾಡಿಕೊಳ್ತೇವೆ. ನಾವು ಎಷ್ಟು ಹೆಚ್ಚು ಚಿನ್ನ ಖರೀದಿಸ್ತೇವೋ ಅಷ್ಟು ಹೆಚ್ಚು ವಿದೇಶಿ ಹಣ ಡಾಲರ್ ರೂಪದಲ್ಲಿ ಹೊರದೇಶಕ್ಕೆ ಹರಿಯುತ್ತೆ. ಪ್ರಸ್ತುತ ಯುದ್ಧದ ಕಾರಣದಿಂದಾಗಿ ಕಚ್ಚಾ ತೈಲ ಮತ್ತು ಅನಿಲದ ಬೆಲೆಗಳು ಗಗನಕ್ಕೇರ್ತಾ ಇವೆ. ಪೆಟ್ರೋಲ್, ಡೀಸೆಲ್ ಮತ್ತು ರಸಗೊಬ್ಬರಗಳನ್ನು ಆಮದು ಮಾಡಿಕೊಳ್ಳಲು ಭಾರತ ಈಗಾಗಲೇ ಭಾರೀ ಪ್ರಮಾಣದ ಹಣವನ್ನು ವ್ಯಯ ಮಾಡ್ತಾ ಇದೆ. ಇಂತಹ ಕಷ್ಟದ ಸಮಯದಲ್ಲಿ ಚಿನ್ನದ ಆಮದಿಗೆ ಹಣ ವ್ಯಯಿಸೋದು ದೇಶದ ಬೊಕ್ಕಸಕ್ಕೆ ಹೊರೆಯಾಗುತ್ತೆ ಅನ್ನೋದು ಅವರ ಆತಂಕ. ಹಾಗಾಗಿ ದೇಶದ ಹಿತದೃಷ್ಟಿಯಿಂದ ಜನರು ಸ್ವಲ್ಪ ಕಾಲ ಚಿನ್ನದಿಂದ ದೂರ ಇರಬೇಕು ಅಂತ ಹೇಳಿದ್ದಾರೆ. ಮೋದಿ ಅವರ ಈ ಒಂದು ಹೇಳಿಕೆ ಹೊರಬರ್ತಿದ್ದಂತೆ ಚಿನ್ನದ ಮಾರುಕಟ್ಟೆಯಲ್ಲಿ ದಿಢೀರ್ ಬದಲಾವಣೆ ಕಂಡು ಬಂದಿದೆ. ಸತತವಾಗಿ ಏರಿಕೆಯ ಹಾದಿಯಲ್ಲಿದ್ದ ಹಳದಿ ಲೋಹದ ಬೆಲೆ ಈಗ ಏಕಾಏಕಿ ಕುಸಿತ ಕಂಡಿದೆ. ಬೆಂಗಳೂರು ಮತ್ತು ಮುಂಬೈನಂತಹ ಮಹಾನಗರಗಳಲ್ಲಿ 1 ಗ್ರಾಂ ಚಿನ್ನದ ಬೆಲೆ ಸುಮಾರು 250 ರೂಪಾಯಿಗಳಷ್ಟು ಇಳಿಕೆಯಾಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 1,52,350 ರೂಪಾಯಿಗಳಿಗೆ ತಲುಪಿದ್ರೆ 22 ಕ್ಯಾರೆಟ್ನ ದರ 1,39,650 ರೂಪಾಯಿಗಳ ಆಸುಪಾಸಲ್ಲಿದೆ. ಚಿನ್ನದ ಬೆಲೆ ಇಳಿಕೆಯಾಗಿರುವುದು ಗ್ರಾಹಕರಿಗೆ ಒಂದು ಕಡೆ ಖುಷಿ ಕೊಟ್ಟಿದ್ದರೂ ಪ್ರಧಾನಿಯವರ ಮನವಿಯ ಹಿಂದೆ ದೇಶಪ್ರೇಮ ಮತ್ತು ಆರ್ಥಿಕ ಶಿಸ್ತಿನ ಸಂದೇಶವಿದೆ. ಕೇವಲ ಚಿನ್ನ ಮಾತ್ರವಲ್ಲದೆ ಇಂಧನ ಬಳಕೆಯಲ್ಲೂ ಮಿತವ್ಯಯ ಸಾಧಿಸಬೇಕು ಅಂತ ಅವರು ಸೂಚನೆ ನೀಡಿದ್ದಾರೆ. ಕೊರೋನಾ ಕಾಲದಲ್ಲಿ ನಾವು ಹೇಗೆ ಅನಿವಾರ್ಯವಾಗಿ ಮನೆಯಿಂದಲೇ ಕೆಲಸ ಮಾಡಿದ್ದೀವೋ, ಅಂದರೆ ವರ್ಕ್ ಫ್ರಮ್ ಹೋಮ್ ಮಾಡಿದ್ದೀವೋ, ಅದೇ ಪದ್ಧತಿಯನ್ನು ಈಗ ಮತ್ತೆ ಅಳವಡಿಸಿಕೊಳ್ಳುವ ಸಮಯ ಬಂದಿದೆ ಅಂತ ಅವರು ನೆನಪಿಸಿದ್ದಾರೆ. ಆನ್ಲೈನ್ ಸಭೆಗಳು ಮತ್ತು ವಿಡಿಯೋ ಕಾನ್ಫರೆನ್ಸ್ಗಳ ಮೂಲಕ ಕೆಲಸವನ್ನು ನಿರ್ವಹಿಸಿದರೆ ರಸ್ತೆಗಿಳಿಯುವ ವಾಹನಗಳ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಇದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಉಳಿತಾಯವಾಗುತ್ತೆ. ಇದು ಪರೋಕ್ಷವಾಗಿ ದೇಶದ ವಿದೇಶಿ ವಿನಿಮಯವನ್ನು ಉಳಿಸಲು ಸಹಾಯ ಮಾಡುತ್ತೆ. ಸ್ವದೇಶಿ ವಸ್ತುಗಳಿಗೆ ಆದ್ಯತೆ ನೀಡಿ ವಿದೇಶಿ ವಸ್ತುಗಳ ಮೇಲಿನ ಅವಲಂಬನೆಯನ್ನು ತಗ್ಗಿಸಿದ್ದೇ ಆದರೆ ಭಾರತ ಈ ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಬಲಿಷ್ಠವಾಗಿ ಉಳಿಯೋದಕ್ಕೆ ಸಾಧ್ಯ ಅಂತ ಅವರು ಕಿವಿ ಮಾತು ಹೇಳಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ಮೋದಿಯವರ ಮಾತುಗಳು ಬಂಗಾರದ ಮಾರುಕಟ್ಟೆಯನ್ನು ಅಕ್ಷರಶಃ ನಡುಗಿಸಿದೆ. ಮುಂದಿನ 1 ವರ್ಷ ನಮಗೆಲ್ಲರಿಗೂ ಒಂದು ರೀತಿಯ ಪರೀಕ್ಷೆಯ ಕಾಲ ಇದ್ದಂತೆ. ಜವಾಬ್ದಾರಿಯುತ ಪ್ರಜೆಗಳಾಗಿ ನಾವು ಅದ್ದೂರಿತನವನ್ನು ಬದಿಗಿಟ್ಟು ಚಿನ್ನದ ವ್ಯಾಮೋಹವನ್ನು ತಾತ್ಕಾಲಿಕವಾಗಿ ಬಿಟ್ಟುಕೊಟ್ಟು ದೇಶದ ಆರ್ಥಿಕತೆಯನ್ನು ಗಟ್ಟಿಗೊಳಿಸೋದಕ್ಕೆ ಸಹಕರಿಸಬೇಕು ಅನ್ನೋದು ಪ್ರಧಾನಿಯವರ ಆಶಯವಾಗಿದೆ. ಯುದ್ಧದ ಅನಿಶ್ಚಿತತೆ ಮುಗಿಯುವವರೆಗೆ ನಾವು ಸ್ವಾವಲಂಬನೆಯ ಹಾದಿಯಲ್ಲಿ ಸಾಗುವುದು ಅನಿವಾರ್ಯವಾಗಿದೆ ಅನ್ನೋದು ಪ್ರಧಾನಿ ಮೋದಿಯವರ ಮಾತು. ಬೆಳ್ಳಿ ದರದಲ್ಲಿ ಸದ್ಯಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲದೇ ಇದ್ದರೂ ಚಿನ್ನದ ಮೇಲಿನ ಈ ನಿರ್ಬಂಧಿತ ಮನವಿ ಮಾರುಕಟ್ಟೆಯಲ್ಲಿ ದೊಡ್ಡ ಮಟ್ಟದ ಚರ್ಚೆಯನ್ನು ಹುಟ್ಟುಹಾಕಿದೆ. ಜನರು ತಮ್ಮ ವೈಯಕ್ತಿಕ ಆಸೆಗಳಿಗಿಂತ ದೇಶದ ಹಿತಾಸಕ್ತಿಗೆ ಬೆಲೆ ಕೊಡ್ತಾರೆ ಎಂಬ ನಂಬಿಕೆಯನ್ನು ಮೋದಿ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇನ್ನೂ ಕೆಲ ತಿಂಗಳುಗಳ ಕಾಲ ಹಳದಿ ಲೋಹದ ಹೊಳಪು ಮಾರುಕಟ್ಟೆಯಲ್ಲಿ ಕೊಂಚ ಮಂಕಾಗುವ ಸಾಧ್ಯತೆ ದಟ್ಟವಾಗಿದೆ. ಮೋದಿಯವರ ಈ ಹೇಳಿಕೆ ಕೇಳಲು ಸರಳ ಅಂತ ಅನಿಸಿದ್ರೂ ಇದರ ಹಿಂದೆ ದೊಡ್ಡ ಆರ್ಥಿಕ ಲೆಕ್ಕಾಚಾರ ಇದೆ. ಇದರ ಸಾಧಕಗಳನ್ನು ನೋಡೋದಾದರೆ ಭಾರತವು ಜಗತ್ತಿನಲ್ಲೇ ಅತಿ ಹೆಚ್ಚು ಚಿನ್ನ ಆಮದು ಮಾಡಿಕೊಳ್ಳುವಂತಹ ದೇಶಗಳಲ್ಲಿ ಒಂದು. ನಾವು ಚಿನ್ನ ಕೊಳ್ಳಲು ನಮ್ಮಲ್ಲಿರುವ ಅಮೂಲ್ಯವಾದ ಡಾಲರ್ಗಳನ್ನು ವಿದೇಶಕ್ಕೆ ಕೊಡಬೇಕಾಗುತ್ತೆ. ಈಗ ಯುದ್ಧದ ಕಾರಣದಿಂದಾಗಿ ಪೆಟ್ರೋಲ್ ಬೆಲೆ ಏರ್ತಾ ಇರೋದ್ರಿಂದ ಸರ್ಕಾರಕ್ಕೆ ತೈಲ ತರಿಸಿಕೊಳ್ಳಲೇ ಹಣ ಸಾಲದಂತಾಗಿದೆ. ಇಂತಹ ಸಮಯದಲ್ಲಿ ಜನ ಚಿನ್ನ ಖರೀದಿಯನ್ನು ನಿಲ್ಲಿಸಿದರೆ ವಿದೇಶಿ ವಿನಿಮಯ ಉಳಿತಾಯವಾಗಿ ರೂಪಾಯಿ ಮೌಲ್ಯ ಕುಸಿಯುವುದು ತಪ್ಪುತ್ತೆ.
ಇದು ದೇಶದ ಆರ್ಥಿಕ ಸ್ಥಿರತೆಗೆ ಮದ್ದಿನಂತಾಗಬಲ್ಲದು. ಅಲ್ಲದೆ ಇದರಿಂದ ಜನರು ಉಳಿತಾಯ ಮಾಡಿದ ಹಣವನ್ನು ಚಿನ್ನದ ಮೇಲೆ ಹೂಡೋ ಬದಲು ಬ್ಯಾಂಕ್ಗಳಲ್ಲಿ ಅಥವಾ ಬೇರೆ ಉತ್ಪಾದಕ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಿದ್ರೆ ದೇಶದ ಪ್ರಗತಿಗೆ ವೇಗ ಸಿಗುತ್ತೆ. ಆದರೆ ಇದರ ಬಾಧಕಗಳು ಅಥವಾ ಸವಾಲುಗಳು ಕೂಡ ಅಷ್ಟೇ ಇವೆ. ಮೊದಲನೆಯದಾಗಿ, ಭಾರತೀಯ ಸಂಸ್ಕೃತಿಯಲ್ಲಿ ಚಿನ್ನ ಅನ್ನೋದು ಬರೀ ಲೋಹವಲ್ಲ, ಅದು ಭದ್ರತೆಯ ಸಂಕೇತ. ಮದುವೆಗಳಂತಹ ಸಮಾರಂಭಗಳಲ್ಲಿ ಚಿನ್ನವಿಲ್ಲದೆ ಕೆಲಸವೇ ನಡೆಯೋದಿಲ್ಲ ಅನ್ನೋ ನಂಬಿಕೆ ಜನರಲ್ಲಿದೆ. ಇದ್ದಕ್ಕಿದ್ದಂತೆ ಖರೀದಿ ನಿಲ್ಲಿಸಿ ಅಂದರೆ ಗ್ರಾಮೀಣ ಭಾಗದ ಜನರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಇದು ಕಷ್ಟ ಅಂತ ಅನ್ನಿಸಬಹುದು. ಎರಡನೇದಾಗಿ, ಚಿನ್ನದ ವ್ಯಾಪಾರವನ್ನೇ ನಂಬಿಕೊಂಡಿರುವಂಥ ಲಕ್ಷಾಂತರ ಆಭರಣ ಮಳಿಗೆಗಳು ಮತ್ತು ಅಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಜೀವನದ ಮೇಲೆ ಇದು ನೇರ ಹೊಡೆತವನ್ನು ನೀಡುತ್ತೆ. ವ್ಯಾಪಾರ ಕುಸಿದರೆ GST ಮೂಲಕ ಸರ್ಕಾರಕ್ಕೆ ಬರುವ ಆದಾಯವೂ ಕಡಿಮೆ ಆಗಬಹುದು. ಬೆಲೆ ಕುಸಿತದಿಂದ ಸದ್ಯಕ್ಕೆ ಗ್ರಾಹಕರಿಗೆ ಖುಷಿಯಾಗಿದ್ರೂ ಮಾರುಕಟ್ಟೆಯಲ್ಲಿ ಬೇಡಿಕೆ ಕುಸಿದರೆ ಅದು ಇಡೀ ಜ್ಯುವೆಲರಿ ಸೆಕ್ಟರ್ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಬಹುದು. ಆದರೆ ಮೋದಿ ಅವರ ಈ ನಡೆ ದೇಶವನ್ನು ಆರ್ಥಿಕ ಬಿಕ್ಕಟ್ಟಿನಿಂದ ಪಾರು ಮಾಡುವ ಉದ್ದೇಶ ಹೊಂದಿದ್ರು. ಇದನ್ನು ಪಾಲಿಸುವುದು ಜನಸಾಮಾನ್ಯರಿಗೆ ದೊಡ್ಡ ಸವಾಲೇ ಸರಿ. ದೇಶದ ಹಿತ ಮತ್ತು ವೈಯಕ್ತಿಕ ಅಗತ್ಯಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಈಗ ಪ್ರತಿಯೊಬ್ಬ ಭಾರತೀಯನ ಮುಂದಿರುವ ಅನಿವಾರ್ಯತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.